ವಾರ್ಡ್ರೊಳಗೆ ಬರುವ ಮುನ್ನವೇ ಕಣ್ಣು ಒರೆಸಿಕೊಂಡು ಮನಸ್ಸನ್ನ ಸುಪರ್ದಿಗೆ ತಂದುಕೊಂಡು ಒಳ ಬಂದಿದ್ದ ಶಂಕರ. ಬಂದವನೇ ಅವಳ ತಲೆ ಸವರಿ ಹೇಗಿದ್ದೀಯ ನಕ್ಷತ್ರ ಎಂದು ಕೇಳಿದ. ಅದಕ್ಕವಳು ಐ ಆಮ್ ಓಕೆ ಶಂಕರ, ಅಪ್ಪನಿಗೆ ಕಾಲ್ ಮಾಡಿದ್ಯಾ ಎಂದು ಕೇಳಿದಳು. ಶಂಕರ ಮಾತೆ ಹೊರಡದೆ ತಡವರಿಸುತ್ತಿದ್ದಾಗ ಗೌರಿ ಮಧ್ಯೆ ಮಾತನಾಡಿದಳು. ಮಾಡಿದ್ದೆವು ನಕ್ಷತ್ರ, ಆದರೆ ಅವರು ಯಾವುದೋ ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದರು, ಹಾಗಾಗಿ ಅವರಿಗೆ ವಿಷಯ ತಿಳಿಸಿಲ್ಲ ಎಂದಿದ್ದಳು. ಒಳ್ಳೆಯದೇ ಆಯಿತು, ಅವರಿಗೆ ವಿಷಯ ತಿಳಿದರೆ ಸುಮ್ಮನೆ ಗಾಬರಿಯಾಗುತ್ತಾರೆ. ಸದ್ಯಕ್ಕೆ ಅವರಿಗೆ ವಿಷಯ ತಿಳಿಸುವುದು ಬೇಡ ಎಂದು ತಡವರಿಸುತ್ತಲೇ ನುಡಿದಿದ್ದಳು ನಕ್ಷತ್ರ. ಅವಳ ಮಾತಿಗೆ ಕಣ್ತುಂಬಿ ಬಂದಿತ್ತು ಗೌರಿ ಹಾಗೂ ಶಂಕರನಿಗೆ. ನಕ್ಷತ್ರಗೆ ಕಾಣದಂತೆ ಕಣ್ಣೀರೊರೆಸಿಕೊಂಡು ಅವಳು ಹೇಳಿದ್ದಕ್ಕೆಲ್ಲ ಸರಿ ಎಂಬಂತೆ ತಲೆಯಾಡಿಸಿದ ಶಂಕರ. ಯಾಕೋ ಗೊತ್ತಿಲ್ಲ ಶಂಕರ, ಹೊಟ್ಟೆಯಲ್ಲಿ ಒಂಥರ ಸಂಕಟ. ನನಗೆ ತುಂಬ ಬೇಕಾದವರಿಗೆ ಏನೋ ಆಗಿದೆ ಏನೋ ಎನಿಸುತ್ತಿದೆ ಎಂದ ನಕ್ಷತ್ರ ಮಾತಿಗೆ ಗೌರಿ ಶಂಕರ ಇಬ್ಬರು ಗಾಬರಿಯಾಗಿ ಬಿಟ್ಟಿದ್ದರು. ಕೊನೆಗೆ ಹಾಗೇನೂ ಇಲ್ಲ ನಕ್ಷತ್ರ, ಎಲ್ಲರೂ ಆರಾಮಾಗಿ ಇದ್ದಾರೆ. ನಿನಗೆ ಆಪರೇಷನ್ ಆಗಿದೆ ಅಲ್ಲವಾ, ಅದಕ್ಕೆ ಹಾಗೆ ಅನಿಸುತ್ತಿದೆ ಅಷ್ಟೇ. ಮಲಗಿ ರೆಸ್ಟ್ ಮಾಡು, ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿ ಅವಳನ್ನು ಮಲಗಿಸಿ ಅಲ್ಲಿಂದ ಹೊರ ಬಂದಿದ್ದರು. ಅಲ್ಲಿಂದ ಹೊರ ಬಂದ ಮೇಲೆ ಗೌರಿಯೇ ಶಂಕರ ಬಳಿ ಬಂದು, ಶಂಕರ, ಅನಿಲ್ ಅಂಕಲ್ ಫೋನ್ ನಿನ್ನ ಹತ್ತಿರ ಇದೆಯಾ ಎಂದು ಕೇಳಿದವಳಿಗೆ, ಏನಂತ ಕೇಳ್ತಿದ್ಯಾ ಗೌರಿ? ಪ್ಲೇನ್ ಕ್ರಾಶ್ನಲ್ಲಿ ಅವರ ಬಾಡಿಗಳು ಸಿಕ್ಕಿರುವುದೇ ಹೆಚ್ಚು, ಅಂಥವುದರಲ್ಲಿ ಫೋನ್ ಎಂದಿದ್ದ ಶಂಕರ. ಸಾರಿ ಶಂಕರ ಎಂದವಳೆ ಅಲ್ಲಿಂದ ಹೊರಬಂದು ಪ್ರತಾಪ್ಗೆ ಕಾಲ್ ಮಾಡಿದ್ದಳು ಗೌರಿ. ಮರುದಿನವೇ ಅನಿಲ್ ಅವರ ನಂಬರ್ನಿಂದ ನಕ್ಷತ್ರಗೆ ಕಾಲ್ ಬಂದಿತ್ತು. ಗೌರಿ ನಕ್ಷತ್ರಳ ಫೋನ್ ತಂದು ಅವಳಿಗೆ ಮಾತನಾಡಲು ಕೊಟ್ಟಿದ್ದಳು. ಇದನ್ನು ಕಂಡು ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಆದರೆ ಶಂಕರನಿಗೆ ಮಾತ್ರ ಗೌರಿಯೇ ಏನೋ ಮಾಡಿದ್ದಾಳೆಂದು ಗೊತ್ತಿತ್ತು. ಅದನ್ನೇ ಅವಳ ಬಳಿ ಪ್ರಶ್ನಿಸಿದ. ಅದಕ್ಕವಳು, ಹೌದು ಶಂಕರ, ಅದನ್ನೆಲ್ಲ ನಾನೇ ಮಾಡಿದ್ದು. ನಾವು ಅನಿಲ್ ಅಂಕಲ್ಗೆ ವಿಷಯ ತಿಳಿಸಿಲ್ಲ ಎಂಬ ಕಾರಣಕ್ಕೆ ಅವರು ಇಲ್ಲಿಗೆ ಬಂದಿಲ್ಲವೆಂದು ನಕ್ಷತ್ರ ತಿಳಿದುಕೊಂಡಿದ್ದಾಳೆ. ಅಂತಹುದರಲ್ಲಿ ಅವರು ಒಂದು ಫೋನ್ ಕಾಲ್ ಕೂಡ ಮಾಡಿಲ್ಲವೆಂದರೆ ಅವಳಿಗೆ ಅನುಮಾನ ಬರುವುದಿಲ್ಲವಾ? ಅದಕ್ಕೆ ಈ ವ್ಯವಸ್ಥೆ. ಸದ್ಯಕ್ಕೆ ಅವಳ ಎಜುಕೇಷನ್ ಮುಗಿಯುವವರೆಗೂ ಇದು ಗುಟ್ಟಾಗಿಯೇ ಇರಲಿ, ನಂತರ ಅವಳಿಗೆ ತಿಳಿಸಿದರಾಯಿತು ಎಂದಿದ್ದಳು. ಶಂಕರನಿಗೆ ಅವಳ ಸಮಯ ಪ್ರಜ್ಞೆ ಕಂಡು ಹೆಮ್ಮೆ ಎನಿಸಿತು. ಅವಳಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸಿದ. ಎಲ್ಲರ ಆರೈಕೆಯಲ್ಲಿ ನಕ್ಷತ್ರ ಬೇಗನೆ ಚೇತರಿಸಿಕೊಂಡಳು. ರಾಖಿಯಂತೂ ಅವಳನ್ನು ಬಿಟ್ಟು ಕದಲುತ್ತಿರಲಿಲ್ಲ. ರಾತ್ರಿ ಕೂಡ ಅವನೇ ಆಸ್ಪತ್ರೆಯಲ್ಲಿ ಉಳಿದು ಅವಳನ್ನು ನೋಡಿಕೊಳ್ಳುತ್ತಿದ್ದ. ಮೊದಮೊದಲು ನಕ್ಷತ್ರ ಅದನ್ನು ನಿರಾಕರಿಸಿದರೂ ಅವನ ಕಾಳಜಿ ಆಪ್ಯಾಯತೆಗೆ ಸೋತು ಸುಮ್ಮನಾಗಿ ಬಿಟ್ಟಳು. ಶಂಕರ ಹಾಗೂ ಅನಸೂಯ ಅವರಿಗೂ ರಾಖಿ ನಕ್ಷತ್ರನ ಪ್ರೀತಿಸುವ ವಿಷಯ ತಿಳಿದಿದ್ದರಿಂದ ಅವರು ಸಹ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಿ ಎಂದು ಹೆಚ್ಚಾಗಿ ರಾಖಿಯನ್ನೇ ನಕ್ಷತ್ರ ಬಳಿ ಬಿಟ್ಟಿರುತ್ತಿದ್ದರು. ನಕ್ಷತ್ರ ಈಗ ರಾಖಿಯ ಮೇಲಿನ ಕೋಪವೆಲ್ಲ ಕರಗಿ ಹೋಗಿತ್ತು. ಅವರಿಬ್ಬರ ನಡುವೆ ಮತ್ತೊಮ್ಮೆ ಸ್ನೇಹ ಚಿಗುರೊಡೆದಿತ್ತು. ರಾಖಿ ಮಾತ್ರ ಅವಳನ್ನು ಹೃದಯದಲ್ಲಿಟ್ಟು ಆರಾಧಿಸುತ್ತಿದ್ದ. ಆದರೆ ಅಪ್ಪಿತಪ್ಪಿಯೂ ನಕ್ಷತ್ರ ಮುಂದೆ ಆ ವಿಷಯವನ್ನು ಹೇಳಿಕೊಳ್ಳಲಿಲ್ಲ. ಇತ್ತ ಗೌರಿ ಅಂದು ಆಸ್ಪತ್ರೆಯಲ್ಲಿ ಮಾತನಾಡಿದ್ದೆ ಕೊನೆ. ಮತ್ತೆ ಶಂಕರನೊಂದಿಗೆ ಮಾತನಾಡಲಿಲ್ಲ. ಮತ್ತಷ್ಟು ಅಂತರ ಕಾಯ್ದುಕೊಂಡಿದ್ದಳು. ಶಂಕರ ಮಾತ್ರ ಗೌರಿಯನ್ನು ಒಲಿಸಿಕೊಳ್ಳಲು ಅವಳ ಬರ್ತ್ಡೇಗಾಗಿ 2 ಸರ್ಪ್ರೈಸ್ಗಳನ್ನು ರೆಡಿ ಮಾಡಿದ್ದ. 1 ವಾರದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಳು ನಕ್ಷತ್ರ. ಆದರೆ ಇನ್ನು 1 ವಾರ ಕಾಲೇಜಿಗೆ ಹೋಗುವಂತಿಲ್ಲ ಎಂದು ಆದೇಶವಿತ್ತಿದ್ದರು ಅನಸೂಯ ಅವರು. ಅವಳ ಸ್ನೇಹಿತರೆಲ್ಲ ಆಗಾಗ ಬಂದು ಮಾತನಾಡಿಸಿಕೊಂಡು ಹೋಗುತ್ತಿದ್ದರು. ಅಂತೂ ಬೆಳಗ್ಗೆ ಕಾಲೇಜಿಗೆ ಹೋಗುವ ಮುಂಚೆ ಹಾಗೂ ಕಾಲೇಜಿನಿಂದ ಬಂದ ಮೇಲೂ ನಕ್ಷತ್ರಳನ್ನು ಮೀಟ್ ಮಾಡಲು ಬರುತ್ತಿದ್ದ ರಾಖಿ. ಹಾಗೆ ಬರುತ್ತಿದ್ದವನು ರಾತ್ರಿಯವರೆಗೂ ಅಲ್ಲಿಯೇ ಉಳಿದು ಹೋಗುತ್ತಿದ್ದ. ನಕ್ಷತ್ರಗೆ ಬೇಕಾದ ಕಾಲೇಜಿನ ನೋಟ್ಸ್ ಹಾಗೂ ರೆಕಾರ್ಡ್ಗಳನ್ನು ಎಲ್ಲವನ್ನು ಅವನೇ ರೆಡಿ ಮಾಡುತ್ತಿದ್ದ. ಗೌರಿ ಹಾಗೂ ಶಂಕರ ಡ್ಯಾನ್ಸ್ ಪ್ರಾಕ್ಟೀಸ್ನಲ್ಲಿ ಬ್ಯುಸಿ ಇದ್ದಿದ್ದರಿಂದ ಅವರಿಗೆ ನಕ್ಷತ್ರ ಜೊತೆ ಹೆಚ್ಚು ಸಮಯ ಕಳೆಯಲು ಆಗುತ್ತಿರಲಿಲ್ಲ. ಈ ಮಧ್ಯೆ ಮನೆಯಲ್ಲಿ ಸುಮ್ಮನೆ ಕುಳಿತು ಬೇಸರವಾಗಿ ನಕ್ಷತ್ರ ಅನಸೂಯ ಅವರಿಗೆ ಕಂಪನಿಯ ಫೈಲ್ಸ್ಗಳನ್ನು ಚೆಕ್ ಮಾಡಲು ಸಹಾಯ ಮಾಡುತ್ತಿದ್ದಳು. ಅದೊಂದು ರೀತಿ ದಿನಚರಿಯಾಗಿ ಹೋಗಿತ್ತು. ಅದೊಂದು ದಿನ ಅನಸೂಯ ಅವರು ಯಾವುದೋ ಫೈಲ್ಗಾಗಿ ಹುಡುಕುತ್ತಿದ್ದರು. ಅದು ಸಿಗದೇ ಇದ್ದಾಗ, ಆ ಫೈಲ್ ಶಂಕರ ರೂಮ್ನಲ್ಲಿ ಇದ್ದರೂ ಇರಬಹುದು, ನೀನೇ 1 ಬಾರಿ ಹೋಗಿ ಹುಡುಕಿ ತಂದು ಕೊಡ್ತೀಯ ಪುಟ್ಟ ಎಂದು ನಕ್ಷತ್ರಳನ್ನು ಕೇಳಿದರು. ನಕ್ಷತ್ರ ಅದಕ್ಕೆ ಸಮ್ಮತಿಸಿ ಶಂಕರ ರೂಮಿಗೆ ಬಂದು ಫೈಲನ್ನು ಹುಡುಕತೊಡಗಿದಳು. ಅವಳು ಹುಡುಕುತ್ತಿದ್ದ ಫೈಲ್ ಏನೋ ಸಿಕ್ಕಿತು. ಆದರೆ ಅದನ್ನು ಹುಡುಕುವ ಭರದಲ್ಲಿ ಶಂಕರ ವಾಲ್ ಡ್ರಾಪ್ನಲ್ಲಿರುವ ಎಲ್ಲ ಫೈಲ್ಗಳನ್ನು ಈಚೆ ತೆಗೆದು ಬಿಟ್ಟಳು. ಅವೆಲ್ಲವನ್ನು ಸರಿಯಾಗಿ ಜೋಡಿಸಿ ಇಡುವಾಗ ಅವಳ ಕೈಗೊಂದು ಫೈಲ್ ಸಿಕ್ಕಿತು. ಅದೇನೆಂದು ಕುತೂಹಲದಿಂದ ತೆಗೆದು ನೋಡಿದವಳು ದಂಗಾಗಿ ನಿಂತು ಬಿಟ್ಟಳು. ಹಾಗಾದರೆ ಆ ಫೈಲ್ ನೋಡಿದ ನಕ್ಷತ್ರ ಅದು ಸತ್ಯವೋ ಸುಳ್ಳೋ ಎಂಬ ಯೋಚನೆಗೆ ಬಿದ್ದಿದ್ದಳು. ಅದೇ ಸಮಯಕ್ಕೆ ಅನಸೂಯ ಅವರು ಕರೆದಿದ್ದರಿಂದ ಏನು ಮಾಡಬೇಕೆಂದು ತೋಚದೆ ಆ ಫೈಲನ್ನು ಅವಳ ರೂಮ್ನಲ್ಲಿ ಇಟ್ಟು ನಂತರ ಅನಸೂಯ ಅವರಿಗೆ ಬೇಕಾದ ಫೈಲನ್ನು ತಂದುಕೊಟ್ಟಿದ್ದಳು.
ಯಾವಾಗಲೂ ಅವರೊಂದಿಗೆ ಇದ್ದು ಸಹಾಯ ಮಾಡುತ್ತಿದ್ದವಳು ಇಂದು ತಲೆನೋವಿನ ನೆಪ ಹೇಳಿ ರೂಮ್ ಸೇರಿಕೊಂಡಳು. ತಾನು ಫೈಲಲ್ಲಿ ನೋಡಿದ್ದು ಸತ್ಯವೋ ಸುಳ್ಳೋ ಎಂದು ಪದೇ ಪದೇ ಆ ಫೈಲನ್ನು ತಿರುಗಿಸಿ ನೋಡಿದಳು. ಕೊನೆಗೆ ಬೇರೆ ದಾರಿ ಕಾಣದೆ ತನ್ನ ತಂದೆಗೆ ಕಾಲ್ ಮಾಡಿದ್ದಳು. ಆದರೆ ನಾಟ್ ರೀಚಬಲ್ ಎಂದು ಬರುತ್ತಿತ್ತು. ಅದೇನು ಅವಳಿಗೆ ಹೊಸತಲ್ಲ. ಇತ್ತೀಚೆಗೆ ಅವರ ಫೋನ್ ನಾಟ್ ರೀಚಬಲ್ ಬರುವುದು ಸಾಮಾನ್ಯವಾಗಿತ್ತು. ಅವರನ್ನು ಕೇಳಿದರೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ, ಸಮಯ ಸಿಕ್ಕಾಗ ನಾನೇ ಮಾಡ್ತೇನೆ ಎಂದು ಹೇಳುತ್ತಿದ್ದರು. ಏನು ಬೇಕೆಂದು ತಿಳಿಯದೆ ಯೋಚಿಸುತ್ತಾ ಕುಳಿತವಳಿಗೆ ಅವಳ ಗೆಳೆಯ ರೋಹನ್ ನೆನಪಾಗಿದ್ದ. ತಕ್ಷಣವೇ ಅವನಿಗೆ ಕಾಲ್ ಮಾಡಿದಳು. ತನ್ನ ಮನದಲ್ಲಿರುವ ಗೊಂದಲಗಳನ್ನೆಲ್ಲ ಅವನ ಮುಂದೆ ಹೇಳಿಕೊಂಡಿದ್ದಳು. ಅವಳ ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ಸಿಕ್ಕಿತು. ರೋಹನ್ ಎಲ್ಲ ಸತ್ಯವನ್ನು ಅವಳ ಮುಂದೆ ಬಿಚ್ಚಿಟ್ಟಿದ್ದ. ಅದನ್ನು ಕೇಳಿದ ಅವಳಿಗೆ ನಿಂತ ಭೂಮಿಯೇ ಕುಸಿದಂತಾಗಿತ್ತು. ಕಣ್ಣಿಂದ ನೀರು ಹರಿದಿತ್ತು. ಕುಸಿದು ಕುಳಿತವಳು ಅದನ್ನು ನಂಬಲು ಆಗದೆ, ಒಪ್ಪಿಕೊಳ್ಳಲು ಆಗದೆ ಒದ್ದಾಡತೊಡಗಿದಳು. ಸಂಜೆ ಕಾಲೇಜಿನಿಂದ ಬಂದ ರಾಕಿ, ಶಂಕರ, ಗೌರಿ ಎಲ್ಲರೂ ಅರಸುತ್ತಾ ಕುಳಿತಿದ್ದರು. ನಕ್ಷತ್ರ ಎಲ್ಲಿ ಎಂದು ವಿಚಾರಿಸಿದ್ದಕ್ಕೆ ಅವಳು ತಲೆನೋವು ಎಂದು ಮಲಗಿದ್ದಾಳೆ ಎಂದಿದ್ದರು ಅನಸೂಯ ಅವರು. ತಕ್ಷಣವೇ ಅವಳ ರೂಮ್ಗೆ ಬಂದವರು ಅವಳ ಸ್ಥಿತಿ ಕಂಡು ಗಾಬರಿಯಾಗಿದ್ದರು. ಪ್ರಪಂಚವನ್ನೇ ಮರೆತಂತೆ ಅಳುತ್ತಾ ಕುಳಿತು ಬಿಟ್ಟಿದ್ದಳು ನಕ್ಷತ್ರ. ಅವಳನ್ನು ನೋಡಿದರೆ ತಿಳಿಯುತ್ತಿತ್ತು ಬಹಳ ಹೊತ್ತಿನಿಂದ ಅಳುತ್ತಿದ್ದಾಳೆಂದು. ಹತ್ತಿರ ಬಂದು ಅವಳ ಭುಜ ಮುಟ್ಟಿ ಮಾತನಾಡಿಸಿದ ಶಂಕರನ ಕೈಯನ್ನು ಕಿತ್ತೊಗೆದವಳು, ಯಾಕೋ ನನಗೆ ಹೀಗೆ ಮೋಸ ಮಾಡಿದೆ ಎಂದು ಕೇಳಿದಳು. ಅವಳು ಏಕೆ ಹಾಗೆ ಕೇಳಿದಳೆಂದು ಯಾರಿಗೂ ಅರ್ಥವಾಗಲಿಲ್ಲ. ನಕ್ಷತ್ರ, ಯಾಕಿಷ್ಟು ಕೋಪ ಮಾಡಿಕೊಂಡಿದ್ದೀಯಾ? ಅಂಥದ್ದೇನಾಯಿತು? ನಾನೇನು ಮಾಡಿದೆ ಎಂದು ಕೇಳಿದ ಶಂಕರನ ಮೇಲೆ ಆ ಫೈಲ್ ಎಸೆದವಳು, ಏನಿದೆಲ್ಲ ಎಂದು ಕೇಳಿದಳು. ಅದನ್ನು ನೋಡಿದವನಿಗೆ ಎಲ್ಲವೂ ಅರ್ಥವಾಗಿತ್ತು. ಅವು ನಕ್ಷತ್ರಳ ತಂದೆ ತಾಯಿಯ ಡೆತ್ ಸರ್ಟಿಫಿಕೇಟ್ಗಳಾಗಿದ್ದವು. ಏನು ಹೇಳಲು ಬಂದ ಶಂಕರನನ್ನು ತಡೆದವಳು, ಇನ್ನೇನು ಹೇಳುವುದು ಬೇಕಾಗಿಲ್ಲ, ಎಲ್ಲವೂ ಮುಗಿದ ಮೇಲೆ ಏನು ಹೇಳಿ ಏನು ಪ್ರಯೋಜನ? ಆದರೂ ನಿನಗೇನು ಅನಿಸಲೇ ಇಲ್ಲವ ಶಂಕರ? ಕಡೆ ಪಕ್ಷ ಕೊನೆಯದಾಗಿ ನನ್ನ ತಂದೆ ತಾಯಿಯ ಮುಖವನ್ನು ನನಗೆ ತೋರಿಸಬೇಕು ಅಂತಲೂ ನಿನಗೆ ಅನಿಸಲಿಲ್ಲವಾ ಎಂದವಳು ಶಂಕರನ ಕಾಲರ್ ಹಿಡಿದು, ನಿನಗೆ ಗೊತ್ತು ಅಲ್ಲವಾ ನಾನು ನನ್ನ ಅಪ್ಪ ಅಮ್ಮನನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು? ಆದರೂ ಯಾಕೋ ಹೀಗೆ ಮಾಡಿದೆ ಎಂದು ಆವೇಶದಲ್ಲಿ ನುಡಿಯುತ್ತಾ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಳು. ಎಷ್ಟು ಪ್ರಯತ್ನ ಪಟ್ಟರೂ ಅವಳು ಏಳದಿದ್ದಾಗ ಬೇರೆ ದಾರಿ ಕಾಣದೆ ಆಸ್ಪತ್ರೆಗೆ ಸೇರಿಸಲಾಯಿತು. ಅವಳನ್ನು ಚೆಕ್ ಮಾಡಿದ ಡಾಕ್ಟರ್, ಅವರಿಗೆ ಲೋ ಬಿ ಪಿ ಆಗಿದೆ, ಯಾವುದೋ ವಿಷಯಕ್ಕೆ ತುಂಬ ಟೆನ್ಷನ್ ಮಾಡಿಕೊಂಡಿದ್ದಾರೆ ಅನಿಸುತ್ತೆ, ಅದಕ್ಕೆ ಹಾಗಾಗಿದೆ. ಜೊತೆಗೆ ಅವರು ತುಂಬ ವೀಕ್ ಇದ್ದಾರೆ. ಸದ್ಯಕ್ಕೇನೂ ಸಮಸ್ಯೆ ಇಲ್ಲ, ಆದರೆ ಮತ್ತೆ ಹೀಗಾಗದಂತೆ ನೋಡಿಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಅವರಿಗೆ ಪ್ರಜ್ಞೆ ಬರುತ್ತದೆ, ನಂತರ ನೀವು ಅವರನ್ನು ನೋಡಬಹುದು ಎಂದು ಹೇಳಿದರು. ಅವಳು ಎಚ್ಚರಗೊಂಡ ತಕ್ಷಣ ಶಂಕರ ಅವಳನ್ನು ನೋಡಲು ಹೊರಟ. ಅದನ್ನು ಕಂಡ ಗೌರಿ ರಾಕಿಗೆ ಏನೋ ಸನ್ನೆ ಮಾಡಿದಳು. ತಕ್ಷಣವೇ ಶಂಕರನನ್ನು ತಡೆದ ರಾಕಿ, ನಕ್ಷತ್ರಾಗೆ ನಿನ್ನ ಮೇಲೆ ಬಹಳ ಕೋಪವಿದೆ. ಈ ಸಮಯದಲ್ಲಿ ನೀನು ಅವಳನ್ನು ಭೇಟಿಯಾಗುವುದು ಬೇಡ. ಮೊದಲು ಗೌರಿ ಹೋಗಲಿ, ನಂತರ ನಾವು ಹೋದರಾಯಿತು ಎಂದಿದ್ದ. ಶಂಕರನಿಗೂ ಅವನ ಮಾತು ಸರಿ ಎನಿಸಿತು. ಒಳಗೆ ಬಂದ ಗೌರಿಗೆ ನಕ್ಷತ್ರಾಳನ್ನು ಕಂಡು ಬಹಳವೇ ಸಂಕಟವಾಗಿತ್ತು. ಬಹಳ ಸೊರಗಿದಂತೆ ಕಾಣುತ್ತಿದ್ದಳು ನಕ್ಷತ್ರ. ಅವಳ ಹತ್ತಿರ ಬಂದಾಗ ಗೌರಿ ಅವಳ ತಲೆ ಸವರುತ್ತಾ, ಈಗ ಹೇಗಿದ್ದೀಯ ನಕ್ಷತ್ರ ಎಂದು ಕೇಳಿದಳು. ಐ ಆಮ್ ಓಕೆ ಗೌರಿ ಎಂದವಳ ಕಣ್ಣಿಂದ ಒಂದು ಹನಿ ಜಾರಿತು. ಅವಳ ಪಕ್ಕ ಕುಳಿತ ಗೌರಿ ಅವಳ ಕೈ ಹಿಡಿದು ಮಾತು ಶುರು ಮಾಡಿದ್ದಳು. ನನಗೆ ಗೊತ್ತು ನಕ್ಷತ್ರ, ಈಗ ನಾನು ಏನು ಹೇಳಿದರೂ ಅದು ನಿನಗೆ ಸಮರ್ಥನೆ ಎಂದೆನಿಸುತ್ತದೆ. ಆದರೆ ನಾನು ಹೇಳುವ ಮಾತುಗಳನ್ನು ದಯವಿಟ್ಟು ತಾಳ್ಮೆಯಿಂದ ಕೇಳು ನಕ್ಷತ್ರ. ನೀನು ಹೀಗೆ ಟೆನ್ಷನ್ ಮಾಡಿಕೊಂಡು ನಿನ್ನ ಆರೋಗ್ಯ ಕೆಡಿಸಿಕೊಳ್ಳುತ್ತೀಯೆ ಎಂದೆ ನಿನ್ನಿಂದ ಆ ವಿಷಯವನ್ನು ಮುಚ್ಚಿಟ್ಟಿದ್ದು. ಅದು ಅಲ್ಲದೆ ಅಂದು ನಿನ್ನ ಆರೋಗ್ಯ ಪರಿಸ್ಥಿತಿ ತುಂಬ ಸೂಕ್ಷ್ಮವಾಗಿತ್ತು. ನಿನಗೆ ಟೆನ್ಷನ್ ಆಗುವಂಥ ವಿಷಯಗಳನ್ನು ಯಾವುದೇ ಕಾರಣಕ್ಕೂ ನಿನಗೆ ಹೇಳಬಾರದೆಂದು ಡಾಕ್ಟರ್ ಹೇಳಿದರು. ಅದಕ್ಕಾಗಿಯೇ ನಿನ್ನಿಂದ ಎಲ್ಲ ವಿಷಯವನ್ನು ಮುಚ್ಚಿಟ್ಟಿದ್ದು ಎಂದವಳಿಗೆ, ನಾನು ಹುಷಾರಾದ ಮೇಲಾದರೂ ಹೇಳಬಹುದಿತ್ತಲ್ಲ ಗೌರಿ, ನನಗೆಂದು ಆ ಫೈಲ್ ಸಿಕ್ಕು ವಿಷಯ ತಿಳಿಯಿತು. ಇಲ್ಲದೆ ಹೋಗಿದ್ದರೆ ಇನ್ನು ಎಷ್ಟು ದಿನ ನನ್ನಿಂದ ಇದನ್ನು ಮುಚ್ಚಿಡುತ್ತಿದ್ದಿರೋ ಏನೋ ಎಂದಿದ್ದಳು ನಕ್ಷತ್ರ. ನಿಜ ನಕ್ಷತ್ರ, ಆದರೆ ಅದೆಲ್ಲವೂ ನಿನ್ನ ಒಳ್ಳೆಯದಕ್ಕಾಗಿಯೇ ಮಾಡಿದ್ದು. ಅದು ಅಲ್ಲದೆ ಈ ವಿಷಯದಲ್ಲಿ ಶಂಕರದೇನೂ ತಪ್ಪಿಲ್ಲ. ಈ ನಾಟಕವನ್ನು ಮುಂದುವರೆಸುವುದು ನನ್ನ ನಿರ್ಧಾರವಾಗಿತ್ತು. ನಾನು ಶಂಕರನನ್ನು ತಡೆಯದೆ ಹೋಗಿದ್ದರೆ ಅಂದೇ ಶಂಕರ ನಿನಗೆ ಎಲ್ಲವನ್ನೂ ಹೇಳಿಬಿಡುತ್ತಿದ್ದ. ಒಂದು ಬಾರಿ ಯೋಚಿಸು ನೋಡು ನಕ್ಷತ್ರ, ಶಂಕರ ಎಂದಿಗೂ ನಿನ್ನ ಬಳಿ ನಿನ್ನ ತಂದೆ ತಾಯಿಯ ಬಗ್ಗೆ ಸುಳ್ಳನ್ನು ಹೇಳಿಲ್ಲ. ಅದನ್ನು ಹೇಳಿದ್ದು ನಾನು. ಅಂದಿನಿಂದ ಇಂದಿನವರೆಗೂ ನಿನ್ನ ಬಳಿ ಸತ್ಯವನ್ನು ಹೇಳಲು ಆಗದೆ, ಮುಚ್ಚಿಡಲು ಆಗದೆ ಅವನೆಷ್ಟು ಒದ್ದಾಡುತ್ತಿದ್ದಾನೆ ಎಂಬುದು ನನಗೆ ಮತ್ತೆ ರಾಕಿಗೆ ಮಾತ್ರ ಗೊತ್ತು. ಇಷ್ಟರ ಮೇಲೆ ನಾವು ಮಾಡಿದ್ದು ತಪ್ಪು ಎಂದು ನಿನಗನಿಸಿದರೆ ನನಗೇನು ಬೇಕಾದರೂ ಶಿಕ್ಷೆ ಕೊಡು. ಆದರೆ ಯಾವ ತಪ್ಪನ್ನು ಮಾಡದ ಶಂಕರನನ್ನು ದಂಡಿಸುವುದು ನ್ಯಾಯವಲ್ಲ ನಕ್ಷತ್ರ. ಚೆನ್ನಾಗಿ ಯೋಚಿಸಿ ನಿರ್ಧರಿಸು. ನೀನೇನು ಹೇಳಿದರೂ ನಾನು ಮಾಡಲು ಸಿದ್ಧ ಎಂದು ಹೇಳಿ ಅಲ್ಲಿಂದ ಹೊರಗೆ ಬಂದಿದ್ದಳು. ಸ್ವಲ್ಪ ಸಮಯದ ನಂತರ ಶಂಕರ ನಕ್ಷತ್ರಾಳನ್ನು ನೋಡಲು ಬಂದ. ಅವಳನ್ನು ಕಂಡು ಕಣ್ತುಂಬಿಕೊಂಡ ಶಂಕರ ಅವಳ ಕೈ ಹಿಡಿದು, ಐ ಆಮ್ ಸಾರಿ ಕಡೆ ಎಂದವನಿಗೆ, ಇಲ್ಲ ಶಂಕರ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಅಂದಿನ ಪರಿಸ್ಥಿತಿ ಆಗಿತ್ತು. ಇನ್ಫ್ಯಾಕ್ಟ್ ನಾನೇ ನಿನ್ನ ಬಳಿ ಕ್ಷಮೆ ಕೇಳಬೇಕು. ತುಂಬ ರೂಢಾಗಿ ನಡೆದುಕೊಂಡು ಬಿಟ್ಟೆ ಎಂದಿದ್ದಳು ನಕ್ಷತ್ರ. ಅವಳ ಕಣ್ಣೊರೆಸೆದವನು, ಇನ್ನ ಮುಂದೆ ಯಾವುದೇ ಕಾರಣಕ್ಕೂ ನೀನು ಅಳಬಾರದು.
ಅತ್ತೆ ಮಾವ ಇಲ್ಲದಿದ್ದರೇನಂತೆ, ನಿನ್ನೊಂದಿಗೆ ಸದಾ ನಾವೆಲ್ಲರೂ ಇರುತ್ತೇವೆ. ಅದೇನೇ ಕಷ್ಟವಿದ್ದರೂ ಈ ಶಂಕರ ನಿನ್ನೊಂದಿಗಿರುತ್ತಾನೆ ಎಂದು ಮರೆಯಬೇಡ ಎಂದಿದ್ದ ಶಂಕರ. ಅವನ ಮಾತಿಗೆ ಮುಗುಳು ನಕ್ಕಿದವಳು ಅಂದೇ ಅವಳನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಬಂದಿದ್ದರು. ನಕ್ಷತ್ರ ಮೇಲ್ನೋಟಕ್ಕೆ ಬಹಳ ಖುಷಿಯಿಂದ ಇದ್ದಳಾದರೂ ಅವಳೊಬ್ಬಳೇ ಇದ್ದಾಗ ಬಹಳವೇ ಡಲ್ಲಾಗಿ ಬಿಡುತ್ತಿದ್ದಳು. ಆಸ್ಪತ್ರೆಯಿಂದ ಬಂದ ದಿನದಿಂದ ರಾಕಿ ಕೂಡ ಶಂಕರನ ಮನೆಯಲ್ಲಿಯೇ ನೆಲೆಸಿದ್ದ. ಗೌರಿ ಶಂಕರ ಇಬ್ಬರು ಡ್ಯಾನ್ಸ್ ಪ್ರಾಕ್ಟೀಸ್ ಎಂದು ಬ್ಯುಸಿಯಾದರೆ ಅನಸೂಯ ಅವರು ಬಿಸಿನೆಸ್ನಲ್ಲಿಯೇ ಮುಳುಗಿ ಹೋಗಿದ್ದರು. ಹಾಗಾಗಿ ನಕ್ಷತ್ರಾಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದುದು ರಾಕಿನೇ. ಆಸ್ಪತ್ರೆಯಿಂದ ಬಂದು 2-3 ದಿನಗಳಲ್ಲಿಯೇ ನಕ್ಷತ್ರ ಕಾಲೇಜಿಗೆ ಹೋಗಲು ಪ್ರಾರಂಭಿಸಿದಳು. ಈಗಲೂ ಸಹ ರಾಕಿನೇ ಅವಳನ್ನು ಕರೆದೊಯ್ಯುತ್ತಿದ್ದ. ಅವರಿಬ್ಬರ ನಡುವಿನ ಸ್ನೇಹ ಈಗ ಗಾಢವಾಗಿ ಬೆಳೆದಿತ್ತು. ಎಲ್ಲರೊಟ್ಟಿಗಿದ್ದಾಗ ಅವಳು ನಾರ್ಮಲ್ ಆಗಿಯೇ ಇರುತ್ತಿದ್ದಳು. ಆದರೆ ಒಬ್ಬಳೇ ಇರುವಾಗ ಹಳೆಯ ನೆನಪುಗಳು ಅವಳನ್ನು ಕಾಡುತ್ತಿದ್ದವು. ಕೆಲವೊಮ್ಮೆ ತಾನು ಒಂಟಿ ಎಂಬ ಭಾವನೆ ಅವಳನ್ನು ಆವರಿಸಿ ಬಿಡುತ್ತಿತ್ತು. ಅದನ್ನು ರಾಕಿ ಕೂಡ ಗಮನಿಸಿದ. ಅದೊಂದು ದಿನ ರಾಕಿಗೆ ಯಾಕೋ ನಿದ್ದೆ ಬರದೆ ಒದ್ದಾಡುತ್ತಿದ್ದ. ಅದೇಕೋ ಪದೇ ಪದೇ ನಕ್ಷತ್ರ ನೆನಪಾಗಿದ್ದಳು. ಕೊನೆಗೆ ತಡೆಯಲಾಗದೆ ಅವಳ ರೂಮ್ಗೆ ಹೊರಟ. ಅಲ್ಲಿ ಬಂದು ನೋಡಿದವನಿಗೆ ಗಾಬರಿಯಾಗಿತ್ತು. ನಕ್ಷತ್ರ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿದ್ದಳು. ಹೌದು, ಕಳೆದುಕೊಂಡ ತಂದೆ ತಾಯಿಯ ನೆನಪು ಅವಳನ್ನು ಪದೇ ಪದೇ ಕಾಡುತ್ತಿತ್ತು. ಕೈ ಜಾರಿದ ಪ್ರೀತಿ, ದೂರಾದ ತಂದೆ ತಾಯಿ ಎಲ್ಲವೂ ಸೇರಿ ಅವಳ ಮನಸ್ಸನ್ನು ದುರ್ಬಲಗೊಳಿಸಿಬಿಟ್ಟಿತ್ತು. ಕಾಡುವ ಒಂಟಿತನ ಅವಳಿಗೆ ಆತ್ಮಹತ್ಯೆ ದಾರಿ ತೋರಿತು. ಅದನ್ನು ತಪ್ಪಿಸಿದ ರಾಕಿ ಅವಳ ಕಪಾಳಕ್ಕೊಂದು ಬಾರಿಸಿದ್ದ. ಅವಳ ವರ್ತನೆಗೆ ಬಹಳವೇ ಕೋಪ ಬಂದಿತ್ತವನಿಗೆ. ಅವನ ಹೊಡೆತಕ್ಕೆ ಕೆನ್ನೆ ಹಿಡಿದುಕೊಂಡವಳು ಕುಳಿತು ಬಿಕ್ಕತೊಡಗಿದಳು. ಅವಳ ಕಣ್ಣೀರು ಕಂಡು ಅವನ ಕೋಪವೆಲ್ಲ ಕರಗಿ ಹೋಗಿತ್ತು. ಅವಳ ಬಳಿ ಬಂದು ಕಾಲ ಬಳಿ ಕುಳಿತವನು ಅವಳ ಕೈ ಹಿಡಿದು, ಇದೇನ ನಕ್ಷತ್ರ, ನೀನು ನಿನ್ನಪ್ಪನಿಗೆ ಕೊಡುವ ಗೌರವ? ಹೀಗೆ ನೀನು ಆತ್ಮಹತ್ಯೆ ಮಾಡಿಕೊಂಡು ಸತ್ತರೆ ಅವರ ಸಂತೋಷ ಪಡುತ್ತಾರಾ? ಅದೇನೋ ಹೇಳುತ್ತಿದೆಯಲ್ಲ, ನನ್ನ ಅಪ್ಪ ಆಸೆಯಂತೆ ಬಿಸಿನೆಸ್ ಐಕಾನ್ ಆಗಬೇಕೆಂದು. ಅದೆಲ್ಲ ಎಲ್ಲಿ ಹೋಯಿತು? ನಿನ್ನ ಅಪ್ಪ ಸತ್ತರೆಂದು ಅವರ ಆಸೆಗಳನ್ನು ಸಾಯಿಸಲು ಹೊರಟಿದ್ದೀಯಾ? ಹೇಳು ನಕ್ಷತ್ರ, ಮಾತಾಡು ಎಂದು ಕೊಂಚ ಜೋರಾಗಿಯೇ ಕೇಳಿದ. ಅವನ ಮಾತಿಗೆ ಮತ್ತಷ್ಟು ಅತ್ತವಳು, ಸಾರಿ ರಾಕಿ, ನನಗೆ ಅದರಿಂದ ಹೊರಬರಲು ಆಗುತ್ತಿಲ್ಲ. ಬಹಳ ಒಂಟಿ ಎನಿಸುತ್ತಿದೆ. ಬರಲು ಪ್ರಯತ್ನಿಸಿದಷ್ಟು ನೆನಪುಗಳು ಮುತ್ತಿಗೆ ಹಾಕುತ್ತಿದೆ. ನನ್ನಿಂದ ಇದನ್ನೆಲ್ಲ ಮ್ಯಾನೇಜ್ ಮಾಡಲು ಆಗುತ್ತಿಲ್ಲ ರಾಕಿ ಎಂದು ಕಣ್ಣೀರು ಹಾಕಿದಳು ನಕ್ಷತ್ರ. ಹಾಗಂತ ಎಲ್ಲ ಸಮಸ್ಯೆಗಳಿಗೂ ಆತ್ಮಹತ್ಯೆ ಒಂದೇ ದಾರಿಯಲ್ಲ. ಸರಿ, ಹೋಗಲಿ ಬಿಡು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ನಕ್ಷತ್ರ ಎಂದು ಕೇಳಿದವನಿಗೆ ಹೌದೆಂಬಂತೆ ತಲೆಯಾಡಿಸಿದ್ದಳು ನಕ್ಷತ್ರ. ಸರಿ, ಹಾಗಾದರೆ ನಾಳೆ 10 ಗಂಟೆಗೆ ರೆಡಿಯಾಗಿರು. ನಿನ್ನನ್ನು ನನ್ನ ಫ್ರೆಂಡ್ ಮನೆಗೆ ಕರೆದುಕೊಂಡು ಹೋಗ್ತೇನೆ. ಮತ್ತೊಂದು ವಿಷಯ, ನಿನ್ನ ಮುಂದೆ ಅದೆಂತಹ ಸಮಸ್ಯೆ ಬಂದರೂ ಆತ್ಮಹತ್ಯೆಯಂತಹ ಯೋಚನೆ ಕೂಡ ನಿನ್ನಲ್ಲಿ ಸುಳಿಯಬಾರದು ಎಂದು ಹೇಳಿ ಅವಳ ಬಳಿ ಪ್ರಮಾಣ ಮಾಡಿಸಿಕೊಂಡಿದ್ದ. ನಿನಗೇನೇ ಸಮಸ್ಯೆ ಬಂದರೂ ಈ ರಾಕಿ ನಿನ್ನ ಜೊತೆಗಿರುತ್ತಾನೆ, ಮರೆಯಬೇಡ. ತುಂಬ ಹೊತ್ತಾಗಿದೆ, ನೀನಿನ್ನು ಮಲಗು ಎಂದವನು ಅವಳ ಪಕ್ಕವೇ ಕುಳಿತ. ಅವನೇ ಅವಳನ್ನು ತಟ್ಟಿ ಮಲಗಿಸಿದ. ಅವನ ಕಾಳಜಿಯಲ್ಲಿ ತನ್ನ ತಂದೆಯನ್ನು ಕಂಡಿದ್ದಳು ನಕ್ಷತ್ರ. ಅವಳು ಮಲಗಿದರೂ ರಾಕಿಗೆ ಅಲ್ಲಿಂದ ಹೋಗುವ ಮನಸ್ಸಾಗಲಿಲ್ಲ. ಮತ್ತೆಲ್ಲಿ ಅನಾಹುತ ಮಾಡಿಕೊಂಡು ಬಿಡುತ್ತಾಳೋ ಎಂಬ ಭಯವಿತ್ತವನಿಗೆ. ಹಾಗಾಗಿ ಅಂದು ರಾತ್ರಿ ಅಲ್ಲಿಯೇ ಕಳೆದ. ಬೆಳಗ್ಗೆ ಬೇಗನೆ ಎದ್ದ ರಾಕಿ ನಕ್ಷತ್ರನ ಎಬ್ಬಿಸುವ ಮನಸ್ಸಾಗದೆ ಹಾಗೆ ಹೊರಬಂದಿದ್ದ. ಎಲ್ಲರೊಂದಿಗೆ ನಡೆದ ವಿಷಯವನ್ನು ಸೂಕ್ಷ್ಮವಾಗಿ ವಿವರಿಸಿ ಆದಷ್ಟು ಅವಳು ಒಟ್ಟಿಗೆ ಯಾರಾದರೂ ಒಬ್ಬರು ಇರಬೇಕೆಂದು ತಿಳಿಸಿದ. ಜೊತೆಗೆ ಈ ವಿಷಯದ ಬಗ್ಗೆ ಯಾರು ಅವಳನ್ನು ಪ್ರಶ್ನಿಸಕೂಡದೆಂದು ಹೇಳಿದ. ಈ ವಿಷಯ ಅದಾಗಲೇ ಗೌರಿಗೂ ತಲುಪಿತ್ತು. ಎಲ್ಲರಿಗೂ ವಿಷಯ ಗೊತ್ತಿದ್ದರೂ ಏನು ಆಗಿಲ್ಲವೆಂಬಂತೆ ನಕ್ಷತ್ರಾಳೊಂದಿಗೆ ಸಹಜವಾಗಿಯೇ ನಡೆದುಕೊಂಡಿದ್ದರು ಎಲ್ಲರೂ. ರಾಕಿ ಹೇಳಿದ ಹಾಗೆ ಅವನ ಫ್ರೆಂಡ್ ಮನೆಗೆ ನಕ್ಷತ್ರಾಳನ್ನು ಕರೆದೊಯ್ದಿದ್ದ. ಅಂದಿನ ದಿನವೆಲ್ಲ ಅವರ ಮನೆಯಲ್ಲಿಯೇ ಕಾಲ ಕಳೆದು ಮನೆಗೆ ಹಿಂತಿರುಗಿದ್ದರು. ನಕ್ಷತ್ರ ಅವರೆಲ್ಲರ ಜೊತೆ ಖುಷಿಯಾಗಿ ಬೆರೆತು ಮಾತನಾಡಿದಳು. ಮನೆಗೆ ಬಂದ ಕೂಡಲೇ ತನ್ನ ರೂಮ್ ಸೇರಿದ ರಾಕಿ ಅವನ ಸ್ನೇಹಿತಿಗೆ ಕಾಲ್ ಮಾಡಿ ನಕ್ಷತ್ರ ಬಗ್ಗೆ ವಿಚಾರಿಸಿದ. ನೀನಂದುಕೊಂಡ ಹಾಗೆ ಅಂತಹ ದೊಡ್ಡ ಸಮಸ್ಯೆ ಏನೂ ಇಲ್ಲ. ಅವರಿಗೆ ಒಂಟಿತನ ಹೆಚ್ಚಾಗಿ ಕಾಡುತ್ತಿದೆ ಅಷ್ಟೆ. ಆದಷ್ಟು ಅವರನ್ನು ಒಬ್ಬರನ್ನೇ ಇರಲು ಬಿಡದೆ ಯಾರಾದರೂ ಒಬ್ಬರ ಜೊತೆಗಿದ್ದರೆ ಒಳ್ಳೆಯದು. ಆದಷ್ಟು ಅವರು ಬ್ಯುಸಿಯಾಗಿರುವಂತೆ ನೋಡಿಕೊ. ಖಾಲಿ ಕೂತರೆ ಕೆಟ್ಟ ಯೋಚನೆಗಳು ಬರಬಹುದು. ಸಾಧ್ಯವಾದರೆ ಅವರನ್ನು ಯಾವುದಾದರೂ ನೇಚರ್ ಪ್ಲೇಸ್ಗೆ ಕರೆದುಕೊಂಡು ಹೋಗು. ವಾತಾವರಣ ಬದಲಾದರೆ ಮನಸ್ಸು ತಿಳಿಯಾಗಬಹುದು ಎಂದು ಹೇಳಿದಳು ಅವನ ಸ್ನೇಹಿತೆ. ಹೌದು, ಅವಳೊಬ್ಬಳು ಸೈಕಿಯಾಟ್ರಿಸ್ಟ್. ಹಾಗಾಗಿ ನಕ್ಷತ್ರಾಳನ್ನು ಅವಳ ಮನೆಗೆ ಕರೆದುಕೊಂಡು ಹೋಗಿದ್ದು. ಅಂದು ರಾತ್ರಿ ಕೂಡ ನಕ್ಷತ್ರ ನಿದ್ದೆ ಮಾಡುವವರೆಗೂ ಅವಳ ಬಳಿಯೇ ಇದ್ದು ತನ್ನ ರೂಮ್ಗೆ ತೆರಳಿದ್ದ ರಾಕಿ ಮರುದಿನ ಮುಂಜಾನೆ ಎದ್ದವನೇ ಎಲ್ಲರಿಗೂ ತನ್ನ ಫ್ರೆಂಡ್ಸ್ ಹೇಳಿದ ವಿಷಯ ತಿಳಿಸಿ, ನೀವೆಲ್ಲರೂ ಒಪ್ಪಿಗೆ ಕೊಟ್ಟರೆ ನಾನು ನಕ್ಷತ್ರನ ಕೆಲವು ದಿನಗಳ ಮಟ್ಟಿಗೆ ಹಸಿರು ಸಿರಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದಿದ್ದ. ಅನಸೂಯ ಹಾಗೂ ಶಂಕರ ಇಬ್ಬರು ಸಮ್ಮತಿ ಸೂಚಿಸಿದರು.
ಆದರೆ ನಕ್ಷತ್ರಗೆ ಏನೆಂದು ಹೇಳಿ ಒಪ್ಪಿಸುವುದು ಎಂದೇ ತಿಳಿಯಲಿಲ್ಲ. ಮನೆಗೆ ರಾಕಿನೇ ಅವಳೊಂದಿಗೆ ಮಾತನಾಡಲು ಹೊರಟ. ಅವನು ಬರುವ ವೇಳೆಗೆ ಆಗಲೇ ನಕ್ಷತ್ರ ರೆಡಿಯಾಗಿ ಒಂದು ಬುಕ್ ಓದುತ್ತಾ ಕುಳಿತಿದ್ದಳು. ಅಲ್ಲಿಗೆ ಬಂದವನು, ನಕ್ಷತ್ರ, ನಾನು ನಮ್ಮೂರಿಗೆ ಹೋಗ್ತಿದ್ದೇನೆ. ಅಲ್ಲಿನ ಸುತ್ತಮುತ್ತ ಪ್ಲೇಸ್ಗಳು ತುಂಬ ಚೆನ್ನಾಗಿದ್ದಾವೆ. ನೀನು ನನ್ನ ಜೊತೆ ಬಂದರೆ ನಿನಗೆ ಸ್ವಲ್ಪ ಬದಲಾವಣೆ ಸಿಗಬಹುದು ಎಂದಿದ್ದ. ಬುಕ್ ಪಕ್ಕಕ್ಕಿಟ್ಟು ಅವನನ್ನು ನೋಡಿದ ನಕ್ಷತ್ರ, ನಿಮ್ಮ ಸೈಕಿಯಾಟ್ರಿಸ್ಟ್ ಫ್ರೆಂಡ್ ಕೊಟ್ಟ ಐಡಿಯಾನಾ ಇದು ಎಂದು ಕೇಳಿದಳು. ಅವಳ ಪ್ರಶ್ನೆಗೆ ಉತ್ತರಿಸಲು ತಡಕಾಡುತ್ತಿದ್ದವನನ್ನು ಕಂಡು ನಕ್ಕು ಮಾತು ಮುಂದುವರೆಸಿದಳು ನಕ್ಷತ್ರ. ದಟ್ಸ್ ಓಕೆ ರಾಕಿ, ನೋ ಪ್ರಾಬ್ಲಮ್. ನನಗೆ ನನ್ನ ಸಮಸ್ಯೆಗಳಿಂದ ಪರಿಹಾರ ಸಿಕ್ಕರೆ ಅಷ್ಟೇ ಸಾಕು. ಅದಕ್ಕಾಗಿ ಏನು ಬೇಕಾದರೂ ಮಾಡುತ್ತೇನೆ. ನನಗೂ ಹೀಗಿರಲು ಇಷ್ಟವಿಲ್ಲ ಎಂದಿದ್ದಳವಳು. ಅವಳ ಮಾತು ಕೇಳಿ ನಿರಾಳನಾದವನು, ಅದು ಸರಿ, ಅವಳು ಸೈಕಿಯಾಟ್ರಿಸ್ಟ್ ಅಂತ ನಿನಗೆ ಹೇಗೆ ಗೊತ್ತಾಯಿತು ಎಂದವನಿಗೆ, ಗೊತ್ತಾಗಬಾರದು ಅಂತ ನೀನು ಅವರ ಮನೆಗೆ ಕರೆದುಕೊಂಡು ಹೋದೆ. ಆದರೆ ಅವರ ಮನೆ ಮುಂದೆ ಅವರ ಹೆಸರಿನೊಂದಿಗೆ ದೊಡ್ಡದಾಗಿ ಸೈಕಿಯಾಟ್ರಿಸ್ಟ್ ಅಂತ ಬೋರ್ಡ್ ಹಾಕಿರುವುದನ್ನೇ ಮರೆತು ಬಿಟ್ಟೆ ಅಲ್ಲವಾ ಎಂದು ಜೋರಾಗಿ ನಕ್ಕಿದಳು ನಕ್ಷತ್ರ. ಅವನ ದಡ್ಡತನಕ್ಕೆ ಬೇಸರವಾದರೂ ಅವಳ ನಗು ಕಂಡು ಮನಸ್ಸಿಗೆ ಖುಷಿಯಾಗಿತ್ತು. ಅವಳು ಹಾಗೆ ಮನಸ್ಫೂರ್ತಿಯಾಗಿ ನಕ್ಕು ಅದೆಷ್ಟೋ ತಿಂಗಳುಗಳು ಕಳೆದು ಹೋಗಿದ್ದವು. ಇನ್ಫ್ಯಾಕ್ಟ್ ನಿನ್ನೆ ರಾಕಿಯ ಫ್ರೆಂಡ್ ಮನೆಗೆ ಹೋಗಿ ಬಂದಾಗಿನಿಂದ ಅವಳ ಮನಸ್ಸು ಹಗುರವಾಗಿತ್ತು. ಇಬ್ಬರು ಹಸಿರು ಹೊರಟು ನಿಂತರು. ಅವರನ್ನು ಸೆಂಡ್ ಆಫ್ ಮಾಡಲು ಗೌರಿ ಕೂಡ ಬಂದಿದ್ದಳು. ಹೊರಡುವ ಮುನ್ನ ಗೌರಿಯ ಬಳಿ ಬಂದ ನಕ್ಷತ್ರ, ಗೌರಿ, ಶಂಕರನ ನಿನ್ನಷ್ಟು ಚೆನ್ನಾಗಿ ಯಾರು ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವನ ಮೇಲೆ ಅಷ್ಟು ನಂಬಿಕೆ ಇದ್ದರೂ ಈ ದೂರವೇಕೆ ಎಂದು ನನಗೆ ತಿಳಿದಿಲ್ಲ. ಆದರೆ ನಾನು ಮರಳಿ ಬಂದಾಗ ನೀನು ಶಂಕರ ಇಬ್ಬರು ಒಟ್ಟಾಗಿ ನನ್ನನ್ನು ಸ್ವಾಗತಿಸಬೇಕೆಂಬುದೇ ನನ್ನ ಆಸೆ ಎಂದು ಹೇಳಿದಳು. ಆದರೆ ಗೌರಿ ಮಾತ್ರ ಏನೂ ಹೇಳದೆ ಮುಗುಳ್ನಕ್ಕಿದ್ದಳಷ್ಟೆ. ಅದಾಗಲೇ ಗೌರಿ ಶಂಕರನನ್ನು ಸಂಪೂರ್ಣವಾಗಿ ಕ್ಷಮಿಸಿ ತುಂಬ ದಿನಗಳೇ ಕಳೆದಿದ್ದವು. ಆದರೆ ಅದನ್ನು ಶಂಕರನ ಬಳಿ ಹೇಳಿರಲಿಲ್ಲ ಅಷ್ಟೆ. ಅದಕ್ಕೂ ಕಾರಣವಿತ್ತು. ಈ ವಿಷಯದಲ್ಲಿ ತನ್ನ ತಂದೆಯ ಅಭಿಪ್ರಾಯ ತಿಳಿಯದೆ ಮುಂದುವರಿಯುವುದು ಅವಳಿಗೆ ಇಷ್ಟವಿರಲಿಲ್ಲ. ಅದಕ್ಕಾಗಿಯೇ ಬಹಳ ದಿನಗಳಿಂದ ಅವರೊಂದಿಗೆ ಮಾತನಾಡಲು ಕಾಯುತ್ತಿದ್ದಳು. ಆದರೆ ಇತ್ತೀಚೆಗೆ ಜಗನ್ನಾಥ್ ಅವರು ತುಂಬ ಬ್ಯುಸಿಯಾಗಿ ಬಿಟ್ಟಿದ್ದರು. ಕೆಲವೊಮ್ಮೆ ಸಂಜೆ ಬೇಗ ಮನೆಗೆ ಬಂದರು. ಅವರು ಸುಸ್ತಾಗಿರುವುದನ್ನು ಕಂಡು ಅವಳು ಸುಮ್ಮನಾಗಿ ಬಿಡುತ್ತಿದ್ದಳು. ಹಾಗಾಗಿ ಆ ವಿಷಯ ಇತ್ಯರ್ಥವಾಗದೆ ಹಾಗೆ ಉಳಿದಿತ್ತು. ಗೌರಿಯ ಬರ್ತಡೆಗೆ ಇನ್ನೂ 2 ದಿನ ಮಾತ್ರ ಬಾಕಿ ಇತ್ತು. ಅಂದು ಯಾವುದೋ ನಂಬರಿಂದ ಕಾಲ್ ಬಂದಿತ್ತು. ಪಿಕ್ ಮಾಡಿ ಮಾತನಾಡಿದವಳಿಗೆ ಆಶ್ಚರ್ಯವಾಗಿತ್ತು. ಅವಳಿಗೆ ಕಾಲ್ ಮಾಡಿದ ವ್ಯಕ್ತಿ ತಾನು ಕಲಾವಿದ ಎಂದು ಹೇಳಿಕೊಂಡಿದ್ದ. ಅದನ್ನು ಕೇಳಿ ಅವಳಿಗೆ ನಂಬಲಾಗಲಿಲ್ಲ. ಅದಕ್ಕೂ ಮಿಗಿಲಾಗಿ ನನ್ನ ಬಗ್ಗೆ ಗೊತ್ತಿರುವವರು ಯಾರು ಫ್ರಾಂಕ್ ಮಾಡುತ್ತಿರಬಹುದು ಎಂದುಕೊಂಡಳು. ಅದು ಆ ವ್ಯಕ್ತಿಗೂ ತಿಳಿಯಿತು ಎಂದೆನಿಸುತ್ತದೆ. ತಕ್ಷಣವೇ, ನಿಮಗಾಗಿ ನಾನೇ ನನ್ನ ಕೈಯಾರೆ ಒಂದು ಪೇಂಟಿಂಗ್ ಮಾಡಿದ್ದೇನೆ. ಹೊರಗೆ ಬಂದು ಅದನ್ನು ನೋಡಿ. ಅದನ್ನು ನೋಡಿದ ಮೇಲಾದರೂ ನಿಮಗೆ ನನ್ನ ಮೇಲೆ ನಂಬಿಕೆ ಬರಬಹುದು ಎಂದಿದ್ದ ಆ ವ್ಯಕ್ತಿ. ಹೊರಗೆ ಬಂದು ನೋಡಿದವಳಿಗೆ ಒಂದು ದೊಡ್ಡ ಪಾರ್ಸೆಲ್ ಕಂಡಿತ್ತು. ಸುತ್ತಮುತ್ತ ಎಲ್ಲಿ ನೋಡಿದರೂ ಯಾರೂ ಕಾಣಲಿಲ್ಲ. ಅದನ್ನು ಓಪನ್ ಮಾಡಿದ ಹುಡುಗಿ ಒಂದು ದೊಡ್ಡ ಪೇಂಟಿಂಗ್ ಕಂಡಿತ್ತು. ಅದು ಅವಳದೇ ಪೇಂಟಿಂಗು. ಅದು ಕೂಡ ಒಂದು ನೃತ್ಯ ಭಂಗಿಯಲ್ಲಿ ನಿಂತ ಚಿತ್ರ. ತಕ್ಷಣವೇ ಅವಳ ಫೋನ್ಗೆ ಕಾಲ್ ಬಂದಿತ್ತು. ಇಷ್ಟವಾಯಿತಾ ಎಂದು ಕೇಳಿದರು ಆ ವ್ಯಕ್ತಿ. ಹೌದೆಂದವಳಿಗೆ, ನನಗೆ ಗೊತ್ತು ಗೌರಿಯವರೇ, ನಿಮಗೆ ನನ್ನ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಆಸೆ ಇದೆ ಎಂದು. ಅದಕ್ಕೆ ನಿಮ್ಮ ಬರ್ತ್ಡೇ ದಿನ ಸಂಜೆ 6 ಗಂಟೆಗೆ ನಾನು ನಿಮ್ಮನ್ನು ಭೇಟಿಯಾಗಬೇಕೆಂದು ನಿರ್ಧರಿಸಿದ್ದೇನೆ. ನೀವು ಎಲ್ಲಿಗೆ ಬರಬೇಕೆಂದು ನಾನು ಅಂದೇ ಮೆಸೇಜ್ ಮಾಡುತ್ತೇನೆ ಎಂದು ಹೇಳಿ ಅವಳ ಮಾತಿಗೂ ಕಾಯದೆ ಕಾಲ್ ಕಟ್ ಮಾಡಿದರು. ಮತ್ತೆ ಅವಳು ಪ್ರಯತ್ನಿಸಿದರೂ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಗೌರಿಗೆ ಅನುಮಾನ ಬಂದಿತ್ತಾದರೂ ಆ ಪೇಂಟಿಂಗ್ ನೋಡಿದ ಮೇಲೆ ಅವಳಿಗೆ ನಂಬಿಕೆ ಬಂದಿತ್ತು. ಹಾಗಾಗಿ ಅವರನ್ನು ಭೇಟಿಯಾಗುವ ದಿನಕ್ಕಾಗಿಯೇ ಕಾದು ಕುಳಿತಳು. ಕೊನೆಗೂ ಅವಳ ಬರ್ತಡೇ ದಿನ ಬಂದೇ ಬಿಟ್ಟಿತು. ಅಂದು ಬೆಳಗ್ಗೆ ಬೇಗನೆ ಎದ್ದವಳು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದಳು. ಅವಳು ಬರುವ ವೇಳೆಗಾಗಲೇ ಜಗನ್ನಾಥ್ ಅವರು ಎದ್ದಿದ್ದರು. ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡಳು ಗೌರಿ. ಅವಳನ್ನು ಆಶೀರ್ವದಿಸಿದವರು ಅವಳಿಗೆ ವಿಶ್ ಮಾಡಿ, ನಿನಗೇನು ಗಿಫ್ಟ್ ಬೇಕು ಕೇಳು ಮಗಳೇ ಎಂದಿದ್ದರು. ಏನು ಕೇಳಿದ್ರು ಕೊಡ್ತೀರಪ್ಪ ಎಂದು ಕೇಳಿದವಳಿಗೆ, ಇದುವರೆಗೂ ನೀನು ಏನೇ ಕೇಳಿದ್ರು ಇಲ್ಲ ಎಂದಿದ್ದೇನೆ ಕಂದ, ಅದೇನು ಬೇಕು ಕೇಳು ಎಂದಿದ್ದರು ಜಗನ್ನಾಥ್ ಅವರು. ಅವರನ್ನು ಕುರ್ಚಿ ಮೇಲೆ ಕೂರಿಸಿದವಳು ತಾನು ಅವರ ಕಾಲ ಬಳಿ ಕುಳಿತು ಅವರ ಮಡಿಲಲ್ಲಿ ತಲೆ ಇಟ್ಟು, ನನಗೆ ಗೊತ್ತು ಅಪ್ಪ, ನಿಮಗೆ ಶಂಕರನ ಮೇಲೆ ಬಹಳ ಕೋಪವಿದೆ ಎಂದು. ಆದರೆ ಅಂದು ನಡೆದಿದ್ದು ಕೇವಲ ಆಕಸ್ಮಿಕವಷ್ಟೇ. ಯಾವುದ ಕೋಪದಲ್ಲಿ ಶಂಕರ ಹಾಗೆ ನಡೆದುಕೊಂಡ ಅಷ್ಟೇ ಹೊರತು ಅವನ ಮನದಲ್ಲಿ ಯಾವ ಕೆಟ್ಟ ಆಲೋಚನೆಗಳು ಇರಲಿಲ್ಲ. ಅದಕ್ಕಾಗಿ ತುಂಬ ಪಶ್ಚಾತ್ತಾಪವನ್ನು ಪಟ್ಟಿದ್ದಾನೆ. ಪ್ಲೀಸ್ ಅಪ್ಪ, ಇದೊಂದು ಬಾರಿ ಅವನನ್ನು ಕ್ಷಮಿಸಿ ಎಂದು ಕೇಳಿದಳು ಗೌರಿ. ಅವಳ ಮಾತಿಗೆ, ನಾನು ಆಗಲೇ ಅವನನ್ನು ಕ್ಷಮಿಸಿ ಬಹಳ ದಿನಗಳಾಯಿತು ಮಗಳೇ. ಈ ವಿಷಯ ಶಂಕರನಿಗೂ ಗೊತ್ತು ಎಂದವರನ್ನೇ ತಲೆ ಎತ್ತಿ ನೋಡಿದಳು ಗೌರಿ. ಹೌದು ಮಗಳೇ, ಅಂದು ನಕ್ಷತ್ರಾಳನ್ನು ಆಸ್ಪತ್ರೆಗೆ ಸೇರಿಸಿದಾಗ ಈ ವಿಷಯದ ಬಗ್ಗೆ ನಾನು ಶಂಕರ ಕುಳಿತು ಮಾತನಾಡಿ ಬಗೆಹರಿಸಿಕೊಂಡೆವು. ಅಂದೇ ನಿನಗೆ ಎಲ್ಲವನ್ನು ಹೇಳಬೇಕೆಂದುಕೊಂಡೆ. ಆದರೆ ಶಂಕರ ನನ್ನನ್ನು ತಡೆದ. ನೀನು ಅವನನ್ನು ಮನಸ್ಫೂರ್ತಿಯಾಗಿ ಕ್ಷಮಿಸುವವರೆಗೂ ನಿನಗೆ ಆ ವಿಷಯವನ್ನು ತಿಳಿಸಬಾರದೆಂದು ಹೇಳಿದ ಎಂದಿದ್ದರವರು.
ಅದನ್ನು ಕೇಳಿ ಗೌರಿಗೆ ಆಕಾಶವೇ ಕೈಗೆ ಸಿಕ್ಕಷ್ಟು ಖುಷಿಯಾಗಿತ್ತು. ಹೇಗಿದ್ದರೂ ಶಂಕರ ನನಗೆ ವಿಶ್ ಮಾಡಲು ಬಂದೇ ಬರುತ್ತಾನೆ, ಆಗಲೇ ಅವನೊಂದಿಗೆ ಮಾತನಾಡಿದರಾಯಿತು ಎಂದುಕೊಂಡರು ಗೌರಿ. ಮೋಕ್ಷಿತಾಳ ನೆನಪಾಗಿ ಅವಳ ಸಮಾಧಿಯ ಕಡೆ ಹೊರಟಳು. ಆದರೆ ಅವಳು ಬಂದು ಹೂಗುಂಚ ಇಡುವ ಮುನ್ನ ಯಾರೋ ಹೂಗುಂಚವನ್ನು ಇಟ್ಟಿದ್ದರು. ಬಹುಶಃ ಪ್ರತಾಪಂದು ಹೋಗಿರಬೇಕು ಎಂದುಕೊಂಡಳು. ಸ್ವಲ್ಪ ಸಮಯ ಅಲ್ಲೇ ಕುಳಿತು ವಾಪಸ್ ಹೊರಟವಳಿಗೆ ಸಿಕ್ಕಿದ್ದ ಪ್ರತಾಪ್. ಅವನು ಆಗ ತಾನೇ ಹೂಗುಂಚ ಹಿಡಿದು ಬಂದಿದ್ದ. ಹಾಗಾದರೆ ಸಮಾಧಿಗೆ ಹೂವು ಇಟ್ಟಿದ್ದು ಯಾರು? ಶಂಕರ ಏನಾದರೂ ಬಂದು ಹೋಗಿರಬಹುದಾ ಎಂದು ತನ್ನ ಆಲೋಚನೆಯಲ್ಲಿ ಮುಳುಗಿದಳು ಗೌರಿ. ಮೋಕ್ಷಿತಾಳ ಸಮಾಧಿಗೆ ಹೂವು ಇಟ್ಟು ವಿಶ್ ಮಾಡಿ ಬಂದ ಪ್ರತಾಪ್ ಗೌರಿಯನ್ನು ಮಾತನಾಡಿಸಿದ. ಹಲೋ ಗೌರಿ, ಏನು ಯೋಚಿಸ್ತಿದ್ದೀಯಾ ಎಂದವನಿಗೆ ಏನಿಲ್ಲವೆಂಬಂತೆ ತಲೆಯಾಡಿಸಿದಳು ಗೌರಿ. ಅವಳಿಗೆ ವಿಶ್ ಮಾಡಿದ್ದವನು, ಅದು ಸರಿ, ಈ ಬಾರಿ ಏನು ಗಿಫ್ಟ್ ಬೇಕು ಕೇಳು ಎಂದಿದ್ದ. ಅದಕ್ಕವಳು ನಡೆದಿರುವುದನ್ನೆಲ್ಲ ಮರೆತು ಶಂಕರನನ್ನು ಕ್ಷಮಿಸ್ತೀಯಾ ಎಂದು ಕೇಳಿದಳು. ಅವಳ ಮಾತಿಗೆ ಕೊಂಚ ಸಮಯ ಮೌನ ತಾಳಿದವನು ನಂತರ ಗೌರಿ, ಶಂಕರ ಜೊತೆ ನೀನು ಖುಷಿಯಾಗಿರುತ್ತೀಯಾ ಅಂತ ನಿನಗನಿಸುತ್ತದೆ ಎಂದು ಕೇಳಿದನು. ಖಂಡಿತವಾಗಿಯೂ ಪ್ರತು ಎಂದು ದಟ್ಟನೆ ನುಡಿದಿದ್ದಳು ಗೌರಿ. ಸರಿ ಗೌರಿ, ನೀನು ಖುಷಿಯಾಗಿರುತ್ತೀಯಾ ಅಂದರೆ ನಾನು ಏನು ಬೇಕಾದರೂ ಮಾಡಲು ಸಿದ್ಧ. ಆದರೆ ಒಂದಂತೂ ನಿಜ, ಮತ್ತೆ ಶಂಕರ ಏನಾದರೂ ಹಾಗೆ ನಡೆದುಕೊಂಡರೆ ನಾನು ಮಾತ್ರ ಸುಮ್ಮನಿರುವುದಿಲ್ಲ, ನಿನ್ನ ಮಾತನ್ನು ಸಹ ಕೇಳುವುದಿಲ್ಲ, ನೆನಪಿರಲಿ ಎಂದು ಹೇಳಿದ. ಸ್ವಲ್ಪ ಸಮಯ ಅಲ್ಲೇ ಕುಳಿತು ಇಬ್ಬರು ಪ್ರತಾಪ್ ಮನೆಗೆ ಹೊರಟರು. ಪ್ರತಾಪ್ನ ತಾಯಿ ಗೌರಿಗಾಗಿ ಅವಳಿಷ್ಟದ ಅಡುಗೆಗಳನ್ನೆಲ್ಲ ಮಾಡಿದರು. ಎಲ್ಲರೂ ಅಂದಿಗೂ ಸ್ವಲ್ಪ ಸಮಯ ಕಳೆದು ಅಲ್ಲಿಂದ ಮನೆಗೆ ಹೊರಟಳು. ಅಂದಿನ ದಿನವೆಲ್ಲ ಅವಳ ಮನಸ್ಸು ಶಂಕರ ಸುತ್ತಲೇ ಸುತ್ತುತ್ತಿತ್ತು. ಅವಳ ಫೋನ್ಗೆ ಮೆಸೇಜ್ಗೆ ಬಂದಾಗಲೆಲ್ಲ ಶಂಕರ ಇರಬಹುದೇನೋ ಎಂದು ತೆಗೆದು ನೋಡುತ್ತಿದ್ದಳು. ಆದರೆ ಶಂಕರ ಫೋನ್ ಮಾಡುವುದಿರಲಿ, ಒಂದು ಮೆಸೇಜ್ ಕೂಡ ಮಾಡಿರಲಿಲ್ಲ. ಸಂಜೆ 5 ಗಂಟೆಗೆ ಅವಳಿಗೆ ಕಲಾವಿದನಿಂದ ಮೆಸೇಜ್ ಬಂದಿತ್ತು. ಅದರಲ್ಲಿ ಐ ವಿಲ್ ಬಿ ವೈಟಿಂಗ್ ಫಾರ್ ಯು ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ರೆಸ್ಟೋರೆಂಟ್ 6 o'clock ಎಂದಿತ್ತು. ಅದನ್ನು ನೋಡಿ ಖುಷಿಯಾದರೂ ಸಂಜೆ ಅಲ್ಲಿಗೆ ಹೋದರೆ ಶಂಕರನನ್ನು ಯಾವಾಗ ಭೇಟಿ ಮಾಡುವುದು ಎಂದು ಯೋಚಿಸಿದವಳು ತಕ್ಷಣವೇ ಶಂಕರನಿಗೆ ಕಾಲ್ ಮಾಡಿದಳು. ಆದರೆ ಅವನ ಫೋನ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಅದನ್ನು ಕೇಳಿ ಗಾಬರಿಯಾದವಳು ಅನಸೂಯ ಅವರಿಗೆ ಕಾಲ್ ಮಾಡಿ ವಿಚಾರಿಸಿದ್ದಳು. ಅದಕ್ಕವರು, ಅವನು ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ಹೋದ ಗೌರಿ. ಅವನ ಬಾಲ್ಯದ ಗೆಳೆಯನಿಗೆ ಆಕ್ಸಿಡೆಂಟ್ ಆಗಿದೆ, ಅವನನ್ನು ನೋಡಲು ಹೋಗಿದ್ದಾನೆ. ಹೋಗುವ ಅವಸರದಲ್ಲಿ ಅವನ ಫೋನ್ ಕೂಡ ಮನೆಯಲ್ಲಿ ಬಿಟ್ಟು ಹೋಗಿದ್ದಾನೆ. ಇನ್ನೇನು ಅವನು ಹೊರಟಿರಬಹುದು, ರಾತ್ರಿ ವೇಳೆಗೆಲ್ಲ ಬಂದು ಬಿಡುತ್ತಾನೆ. ಅವನು ಬಂದ ನಂತರ ನಿನಗೆ ಕಾಲ್ ಮಾಡಲು ಹೇಳುತ್ತೇನೆ ಎಂದವರು ಅವಳಿಗೆ ವಿಶ್ ಮಾಡಿ ಕಾಲ್ ಕಟ್ ಮಾಡಿದರು. ಅದನ್ನು ಕೇಳಿ ಕೊಂಚ ಬೇಸರವಾದರೂ ಕಲಾವಿದನನ್ನು ಭೇಟಿಯಾಗಿ ನಂತರ ಶಂಕರನೊಂದಿಗೆ ಮಾತನಾಡಿಕೊಂಡು ಹಿಂತಿರುಗಬೇಕೆಂದು ನಿರ್ಧರಿಸಿದಳು. ಸರಿಯಾಗಿ 6 ಗಂಟೆಗೆ ಕಲಾವಿದ ಹೇಳಿದ್ದಾರೆ. ರೆಸಾರ್ಟ್ಗೆ ಬಂದಳು. ಒಳಗೆ ಬಂದವಳಿಗೆ ಯಾವ ಕಡೆ ಹೋಗಬೇಕೆಂದು ತಿಳಿಯದೆ ಹಾಗೆ ನಿಂತು ಬಿಟ್ಟಳು. ಸ್ವಲ್ಪ ಸಮಯದ ಬಳಿಕ ಒಬ್ಬ ಪುಟ್ಟ ಹುಡುಗ ಬಂದು ಅವಳಿಗೊಂದು ಪತ್ರ ಕೊಟ್ಟು ಹೋಗಿದ್ದ. ಹಾಯ್ ಗೌರಿ, ನನ್ನನ್ನು ನೋಡಲು ನೀನು ಕಾತುರಳಾಗಿದ್ದೀಯೇ ಎಂದು ನನಗೆ ಗೊತ್ತು. ಹಾಗೆ ಮುಂದೆ ಬಂದು ಬಲಕ್ಕೆ ತಿರುಗಿ ಸ್ವಲ್ಪ ಮುಂದುವರಿದರೆ ನಿನಗಾಗಿ ಒಂದು ಸರ್ಪ್ರೈಸ್ ಕಾದಿದೆ, ಬೇಗ ಬಾ ಎಂದಿತ್ತು ಆ ಪತ್ರದಲ್ಲಿ. ಅದರಂತೆ ಬಂದವಳಿಗೆ ಅನತಿ ದೂರದಲ್ಲಿ ಒಬ್ಬ ವ್ಯಕ್ತಿ ಅವಳಿಗೆ ಬೆನ್ನು ಹಾಕಿ ಕೈಕಟ್ಟಿ ನಿಂತಿರುವುದು ಕಂಡಿತು. ಅವರನ್ನು ಎಲ್ಲೋ ನೋಡಿದ್ದೇನೆ ಎಂದೆನಿಸಿದರು. ಯಾರೆಂದು ತಿಳಿಯದೆ ಹತ್ತಿರ ಹೋಗಿ ಮಾತನಾಡಿಸಿದಳು. ತಿರುಗಿ ನೋಡಿದ ವ್ಯಕ್ತಿಯನ್ನು ಕಂಡು ಆಶ್ಚರ್ಯ ಹಾಗೂ ಖುಷಿ ಎರಡೂ ಒಟ್ಟಿಗೆ ಆಗಿತ್ತವಳಿಗೆ. ಮಾತೆ ಹೊರಡದೆ ನಿಂತು ಬಿಟ್ಟಳು. ಅದನ್ನು ಕಂಡ ಆ ವ್ಯಕ್ತಿ, ಯಾಕೆ ಪುಟ್ಟಿ ಹಾಗೆ ನಿಂತು ಬಿಟ್ಟೆ, ನನ್ನನ್ನು ಮಾತನಾಡಿಸುವುದಿಲ್ಲವಾ, ನನ್ನ ಮೇಲೆ ಕೋಪನ ಎಂದವನನ್ನು ಗಟ್ಟಿಯಾಗಿ ತಬ್ಬಿಕೊಂಡವಳು. ಇಲ್ಲ ಅಣ್ಣ, ಇಷ್ಟು ದಿನ ಬೇಕಾಯ್ತಾ ಈ ತಂಗಿಯನ್ನು ಮಾತನಾಡಿಸಲು? ನೀನು ಕೂಡ ಅಪ್ಪ ಅಮ್ಮನ ಹಾಗೆ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೆ ಅಲ್ಲವ ಎಂದಿದ್ದಳು. ಇಲ್ಲ ಪುಟ್ಟಿ, ನನಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ. ಮೋಕ್ಷಿತ ಸತ್ತಾಗ ನಾನು ಟ್ರೈನಿಂಗ್ನಲ್ಲಿದ್ದೆ. ವಿಷಯ ತಿಳಿದರೆ ನಾನು ಅಪ್ಪ ಅಮ್ಮ ನನಗೆ ಈ ವಿಷಯವನ್ನೇ ತಿಳಿಸಲಿಲ್ಲ. ನಾನು ಹಿಂತಿರುಗಿ ಬರುವ ವೇಳೆಗಾಗಲೇ ಮೋಕ್ಷಿತ ಸತ್ತು 1 ತಿಂಗಳಾಗಿತ್ತು. ಜೊತೆಗೆ ಅಪ್ಪ ಅಮ್ಮ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದರು. ವಿಷಯವೆಲ್ಲ ತಿಳಿದ ಮೇಲೆ ನಿನ್ನನ್ನು ಭೇಟಿಯಾಗಬೇಕೆಂದುಕೊಂಡೆ. ಆದರೆ ಅಮ್ಮ ನನ್ನನ್ನು ಮೈಸೂರಿಗೆ ಬರಲು ಬಿಡಲೇ ಇಲ್ಲ. ಕೊನೆಗೆ ಯಾವುದೋ ಆಫೀಸ್ ಕೆಲಸದ ಮೇಲೆ ಮೈಸೂರಿಗೆ ಬಂದಾಗ ನಿನ್ನನ್ನು ಹುಡುಕಿಕೊಂಡು ಮನೆಗೆ ಹತ್ತಿರ ಬಂದಿದ್ದೆ. ಆದರೆ ಅಷ್ಟು ಹೊತ್ತಿಗಾಗಲೇ ನೀವೆಲ್ಲರೂ ಮನೆಯನ್ನು ಮಾರಿ ಬೇರೆ ಕಡೆ ಹೋಗಿಬಿಟ್ಟಿದ್ರಿ. ಕೊನೆಗೆ ನನ್ನ ಸ್ನೇಹಿತರಿಗೆ ನಿನ್ನ ಫೋಟೋ ಕೊಟ್ಟು ಹುಡುಕಲು ಹೇಳಿದ್ದೆ, ಆದರೆ ನೀನು ಸಿಗಲೇ ಇಲ್ಲ. ಈಗ ನನ್ನ ಫ್ರೆಂಡ್ ಮೂಲಕ ನೀನು ಸಿಗುವಂತಾಯಿತು. ಕ್ಷಮಿಸು ಪುಟ್ಟಿ, ಆ ಸಮಯದಲ್ಲಿ ನಾನು ನಿನ್ನೊಂದಿಗೆ ಇರಬೇಕಿತ್ತು ಎಂದಿದ್ದ ಆಕಾಶ್. ಆಕಾಶ್ ಮೋಕ್ಷಿತಾಳ ದೊಡ್ಡಪ್ಪನ ಮಗ. ಚಿಕ್ಕ ವಯಸ್ಸಿನಲ್ಲೇ ತನ್ನ ಕುಟುಂಬವನ್ನು ಕಳೆದುಕೊಂಡು ಮೋಕ್ಷಿತ ಕುಟುಂಬದೊಂದಿಗೆ ಬೆಳೆದವನು. ಅವನನ್ನು ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಿದ್ದರು ಮೋಕ್ಷಿತ ತಂದೆ ತಾಯಿ. ಅವನು ಅಷ್ಟೇ ಅವರನ್ನು ತುಂಬ ಪ್ರೀತಿಸುತ್ತಿದ್ದ. ಪರವಾಗಿಲ್ಲ ಅಣ್ಣ, ಅದರಿಂದ ನನಗೇನು ಬೇಸರವಿಲ್ಲ. ನೀನಾದರೂ ನನ್ನನ್ನು ನೆನಪಿಟ್ಟುಕೊಂಡಿದ್ದೀಯಲ್ಲ, ಅಷ್ಟೇ ಸಾಕು. ಅದು ಸರಿ, ಅಪ್ಪ ಅಮ್ಮ ಹೇಗಿದ್ದಾರೆ ಅಣ್ಣ? ಅವರಿಗಿನ್ನೂ ನನ್ನ ಮೇಲಿರುವ ಕೋಪ ಹೋಗಿಲ್ಲವಾ ಎಂದವಳಿಗೆ, ಅದನ್ನು ನೀನೇ ಕೇಳು ಎಂದು ಅವಳ ಹಿಂದೆ ಕೈ ತೋರಿಸಿದ. ಹಿಂದಕ್ಕೆ ತಿರುಗಿ ನೋಡಿದವಳಿಗೆ ಮೋಕ್ಷಿತಾಳ ತಂದೆ ತಾಯಿ ಕಂಡಿದ್ದರು. ತಕ್ಷಣವೇ ಅವರ ಹತ್ತಿರ ಓಡಿ ಬಂದಿದ್ದಳು. ಹತ್ತಿರ ಬಂದವಳು ಮುಂದೆ ಹೋಗಲೋ ಬೇಡವೋ ಎಂದು ಸುಮ್ಮನೆ ನಿಂತವಳನ್ನು ಕಂಡು ಮೋಕ್ಷಿತ ತಾಯಿಯೇ ಕೈ ಚಾಚಿ ಕರೆದಿದ್ದರು. ಬಂದು ಅವರನ್ನು ಬಿಗಿದಪ್ಪಿಕೊಂಡು ಬಿಟ್ಟಿದ್ದಳು ಗೌರಿ. ಎಷ್ಟೋ ಹೊತ್ತು ಕಣ್ಣೀರು ಮಿಡಿದಿದ್ದರು ಇಬ್ಬರು.
ನನ್ನನ್ನು ಕ್ಷಮಿಸು ಮಗಳೇ, ನಿನ್ನನ್ನು ತುಂಬ ನೋಯಿಸಿಬಿಟ್ಟೆ. ಒಬ್ಬ ಮಗಳು ಸತ್ತ ದುಃಖದಲ್ಲಿ ಮತ್ತೊಬ್ಬ ಮಗಳನ್ನು ನಾನೇ ದೂರ ಮಾಡಿಕೊಂಡೆ ಎಂದಿದ್ದರು ಮೋಕ್ಷಿತಾಳ ತಾಯಿ. ಅವರ ಮಾತಿಗೆ ಇಲ್ಲಮ್ಮ, ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ. ಹಾಗೆ ನೋಡಿದರೆ ಮೋಕ್ಷಿತ ಸಾವಿಗೆ ನಾನು ಕೂಡ ಒಂದು ರೀತಿ ಕಾರಣಳಾಗಿಬಿಟ್ಟೆ ಎಂದವರಿಗೆ, ಇಲ್ಲ ಪುಟ್ಟಿ, ಹಾಗೆಲ್ಲ ಹೇಳಬೇಡ, ಅದು ಕೇವಲ ಆಕಸ್ಮಿಕ ಅಷ್ಟೇ ಎಂದಿದ್ದರು ಮೋಕ್ಷಿತ ತಾಯಿ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಆಕಾಶ್, ನಿಮ್ಮ ಮಾತುಕತೆ ಎಲ್ಲ ಮುಗಿಯಿತಾ ಅಥವಾ ಇನ್ನು ಕಣ್ಣೀರು ಹಾಕುವುದು ಬಾಕಿ ಇದೆಯಾ ಎಂದು ಛೇಡಿಸಿದವನನ್ನು ಕಂಡು ಇಬ್ಬರು ನಕ್ಕು ಬಿಟ್ಟರು. ತುಂಬ ಥ್ಯಾಂಕ್ಸ್ ಅಣ್ಣ, ನಿಮ್ಮೆನ್ನೆಲ್ಲ ಮತ್ತೆ ನೋಡ್ತೇನೋ ಇಲ್ಲವೋ ಎನಿಸಿತು. ನಿನ್ನಿಂದ ನಾನು ಕಳೆದುಕೊಂಡಿದ್ದಿಲ್ಲ, ಮರಳಿ ಸಿಕ್ಕಿದ ಎಂದಿದ್ದಳು ಗೌರಿ. ಅದಕ್ಕವನು, ಈ ಕ್ರೆಡಿಟ್ಸ್ ಎಲ್ಲ ಶಂಕರನಿಗೆ ಸೇರಬೇಕು ಗೌರಿ, ಅವನಿಂದಲೇ ನಾವೆಲ್ಲ ಸೇರುವ ಹಾಗಾಗಿದ್ದು ಎಂದಾಗ ಗೌರಿಗೆ ಆಶ್ಚರ್ಯವಾಗಿತ್ತು. ನಿನಗೆ ಶಂಕರ ಹೇಗೆ ಗೊತ್ತು ಅಣ್ಣ ಎಂದು ಕೇಳಿದಳು ಗೌರಿ. ಈಗ 3 ವರ್ಷದ ಹಿಂದೆ ಯಾವುದೋ ಪ್ರಾಜೆಕ್ಟ್ಗಾಗಿ ಕೆನಡಾಗೆ ಹೋಗಿದ್ದೆ. ಅಲ್ಲಿ ನಮ್ಮಿಬ್ಬರ ಪರಿಚಯವಾಯಿತು. ಪರಿಚಯ ಸ್ನೇಹವಾಯಿತು. ಲಾಸ್ಟ್ ಮಂತ್ ನಾನು ಬೆಂಗಳೂರಿಗೆ ಬಂದಾಗ ಶಂಕರನನ್ನು ಭೇಟಿಯಾಗಿದೆ. ಆಗಲೇ ನನಗೆ ನಿನ್ನ ಬಗ್ಗೆ ತಿಳಿದಿದ್ದು. ಅಂದೇ ನಿನ್ನನ್ನು ಮೀಟ್ ಮಾಡಿಸೆಂದು ಶಂಕರನನ್ನು ಕೇಳಿದ್ದೆ. ಆದರೆ ಶಂಕರ ನಿನಗೆ ಸರ್ಪ್ರೈಸ್ ನೀಡಬೇಕೆಂದು ಇಷ್ಟು ದಿನ ಕಾಯಿಸಿದ. ಜೊತೆಗೆ ಅಪ್ಪನನ್ನು ಕನ್ವಿನ್ಸ್ ಮಾಡಿದ್ದು ಕೂಡ ಅವನೇ ಎಂದಿದ್ದ ಆಕಾಶ್. ಅವನ ಮಾತು ಕೇಳಿ ನಾನು ಇಲ್ಲಿಗೆ ಬರುವ ವಿಷಯ ಶಂಕರನಿಗೆ ಹೇಗೆ ತಿಳಿಯಿತು? ಅಷ್ಟಕ್ಕೆ ಈ ಸರ್ಪ್ರೈಸ್ ಬಗ್ಗೆ ನನಗೆ ಹೇಳಿದ್ದು ಕಲಾವಿದ ಅಲ್ಲವಾ ಎಂದು ಯೋಚಿಸತೊಡಗಿದಳು ಗೌರಿ. ಅವಳ ಯೋಚನೆಗೆ ಬ್ರೇಕ್ ಹಾಕಿದ್ದು ಆಕಾಶ್. ಗೌರಿ, ನಾವಿನ್ನು ಹೊರಡುತ್ತೇವೆ. ಇನ್ನೇನು ಶಂಕರ ಬರಬಹುದು. ಅವನೊಂದಿಗೆ ಮಾತನಾಡಿ ನಂತರ ನೀನು ಬಾ, ನಿಮ್ಮ ಮನೆಯಲ್ಲಿ ಕಾಯುತ್ತಿರುತ್ತೇವೆ, ಸಾಧ್ಯವಾದಷ್ಟು ಬೇಗ ಬಾ ಎಂದು ಹೇಳಿ ಅವಳಿಗೆ ವಿಶ್ ಮಾಡಿ ಮೂವರು ಅಲ್ಲಿಂದ ಹೊರಟಿದ್ದರು. ಗೌರಿ ಈಗ ಗೊಂದಲಕ್ಕೆ ಬಿದ್ದಳು. ನನ್ನನ್ನು ಕರೆಸಿದ್ದು ಕಲಾವಿದನ ಅಥವಾ ಶಂಕರನ ಎಂದು. ಆಗಲೇ ಮತ್ತೊಂದು ಹುಡುಗ ಬಂದು ಒಂದು ಲೆಟರ್ ಕೊಟ್ಟಿದ್ದ. ಇನ್ನು ಎಷ್ಟು ಹೊತ್ತು ಹೀಗೆ ನಿಂತಿರುತ್ತೀಯ ಗೌರಿ? ನಿಮಗಾಗಿ ನಾನು ಕಾಯುತ್ತಿದ್ದೇನೆ, ಬೇಗನೆ ಎಂಟ್ರೆನ್ಸ್ನಲ್ಲಿರುವ ಹಾಲ್ಗೆ ಬನ್ನಿ, ಅಲ್ಲಿ ನಿಮಗಾಗಿ ನಾನು ಕಾಯುತ್ತಿರುತ್ತೇನೆ ಎಂದು ಬರೆದಿತ್ತು. ತಕ್ಷಣವೇ ಹಾಲ್ ಕಡೆಗೆ ಹೊರಟಳು ಗೌರಿ. ಹಾಲ್ಗೆ ಹೋಗುವ ದಾರಿಯುದ್ದಕ್ಕೂ 2 ಬದಿಯಲ್ಲಿ ಪೇಂಟಿಂಗ್ಗಳನ್ನು ಜೋಡಿಸಲಾಗಿತ್ತು. ಒಂದಕ್ಕಿಂತ ಒಂದು ಸುಂದರವಾದ ಪೇಂಟ್ಗಳು. ಹಾಲ್ ಒಳಗೆ ಅಡಿಯಿಟ್ಟವಳಿಗೆ ಕಂಡಿದ್ದು ಹಾಲ್ನ ಸುತ್ತಲೂ ಜೋಡಿಸಿದ ಪೇಂಟಿಂಗ್ಗಳು. ಅವುಗಳ ಮಧ್ಯೆ ಒಬ್ಬ ವ್ಯಕ್ತಿ ಅವಳಿಗೆ ಬೆನ್ನು ಹಾಕಿ ನಿಂತಿದ್ದ. ನೋಡುತ್ತಲೇ ಅದು ಶಂಕರ ಎಂದು ಅವಳಿಗೆ ಗೊತ್ತಾಗಿ ಹೋಗಿತ್ತು. ಹತ್ತಿರ ಬಂದವಳು ಏನು ಮಾತನಾಡಲಾಗದೆ ಸುಮ್ಮನೆ ನಿಂತು ಬಿಟ್ಟಳು. ಹಿಂತಿರುಗಿ ನೋಡಿದ ಶಂಕರ, ಹಲೋ ಮಿಸ್ ಗೌರಿ, ನಾನು ನಿಮ್ಮ ಕಲಾವಿದ ಎಂದವನು ಮಂಡಿಯೂರಿ ಕುಳಿತು ಅವಳಿಗೊಂದು ಹೂಗುಂಚವನ್ನು ಕೊಡುತ್ತಾ, ಐ ಲವ್ ಯು ಗೌರಿ, ಎಲ್ಲವನ್ನು ಮರೆತು ಮತ್ತೆ ಹೊಸದಾಗಿ ಪ್ರೀತಿಸೋಣ ಎಂದಿದ್ದ. ಅದಕ್ಕವಳು, ಸಾರಿ ಮಿಸ್ಟರ್, ನಾನಾಗಲೇ ಒಬ್ಬರನ್ನು ಪ್ರೀತಿಸುತ್ತಿದ್ದೇನೆ, ಸೊ ನಿಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ. ನನಗೆ ಕಲಾವಿದನಿಗಿಂತ ನನ್ನ ಶಂಕರ ಅಂದರೇನೇ ಇಷ್ಟ ಎಂದಿದ್ದಳು ಛೇಡಿಸುವಂತೆ. ಅದನ್ನು ಕೇಳಿದವನು ತಕ್ಷಣವೇ ಎದ್ದು ಅವಳನ್ನು ಬರಸೆಳೆದು ಅಪ್ಪಿಕೊಂಡಿದ್ದ. ಎಷ್ಟೋ ದಿನಗಳ ವಿರಹದ ನಂತರ ಇಬ್ಬರು ಒಂದಾಗಿದ್ದರು. ಆ ಒಪ್ಪುಗೆಯಲ್ಲೇ ಕಳೆದು ಹೋಗಿದ್ದರು. ಒಟ್ಟಿನಲ್ಲಿ ಅವರಿಬ್ಬರ ನಡುವೆ ಮತ್ತೆ ಪ್ರೀತಿ ಚಿಗುರೊಡೆದಿತ್ತು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.